ಕೇಂದ್ರ ಪುರಸ್ಕೃತ ಅಮೃತ್ 2.0 ಯೋಜನೆ ಅಡಿಯಲ್ಲಿ ಕೊಣ್ಣೂರು ಪಟ್ಟಣದ ಕುಡಿಯುವ ನೀರು ವ್ಯವಸ್ಥಿತ ಕಲ್ಪಿಸುವ ಕಾಮಗಾರಿ ಸನ್ಮಾನ್ಯ ಶ್ರೀ ಶಾಸಕ ರಮೇಶ್ ಜಾರಕಿಹೊಳಿ ಗುದ್ದಲಿ ಪೂಜೆ ನೆರವೇರಿಸಿದರು. ಕುಡಿಯುವ ನೀರು ಸರಬರಾಜು ಯೋಜನೆಯ ಒಂದು ಭೂಮಿ ಪೂಜಾ ಕಾರ್ಯಕ್ರಮ. ಈ ಕಾರ್ಯಕ್ರಮ ಒಂದು ಸಮಾರಂಭಕ್ಕೆ ಸ್ವಾಗತ ಮಾಡ್ಕೊತೀನಿ. ಈಗ ನಮ್ಮ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿಯವರು ಪುರಸಭೆಯಿಂದ ಹಾಗೂ ಸಮಸ್ತ ಕೊಣ್ಣೂರು ಪಟ್ಟಣದ ಗಣ್ಯಮಾನ್ಯರಿಂದ ಮಾನ್ಯ ಶಾಸಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಅಡ್ಡು ಬರ್ಬೇಡ್ರಿ. ಶಾಶ್ವತ 24 ತಾಸು ನೀರು ಸರಬರಾಜು, ಶುದ್ಧ ಕುಡಿಯುವ ನೀರಿನ ಸರಬರಾಜು ವ್ಯವಸ್ಥೆ ಕಲ್ಪಿಸಬೇಕಂತೇಳಿ ಸನ್ಮಾನ್ಯ ಶಾಸಕರು ಅವರನ್ನ ನಮ್ಮ ಪುರಸಭೆಯ ಗೌರವಾನ್ವಿತ ಸದಸ್ಯರಿಂದ ವ್ಯವಸ್ಥೆ ಕೊಟ್ಟು ಕಾಮಗಾರಿಗೆ ಆಗಮಿಸಿರುತ್ತಾ ನಮ್ಮ ರಮೇಶ್ ಅಣ್ಣ ಜಾರಕಿಹೊಳಿ ಅವರಿಗೆ ನಮ್ಮ ಕೊಣ್ಣೂರಿನ ಎಲ್ಲ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೊಡ್ತಾ ಇದ್ದೇನೆ. ಈ ಒಂದು ಕುಡಿಯುವ ನೀರಿನ ಯೋಜನೆ ಬಹಳ ಸಂದ ನಮ್ಮಲ್ಲಿ ನೆನೆಗುದಿಗೆ ಬಿದ್ದಿತ್ತು. ಆದರೆ ಈಗ ಒಂದು 6 ತಿಂಗಳಿಂದ ನಮ್ಮ ರಮೇಶ್ ಅಣ್ಣ ಅವರು ದಿಲ್ಲಿ ಮಟ್ಟದಲ್ಲಿ ಹಾಗೂ ನಮ್ಮ ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಪ್ರಯತ್ನ ಪಟ್ಟು ಇವತ್ತು ಅದನ್ನ ಚಾಲನೆಗೊಳಿಸ್ತಾ ಇದ್ದಾರೆ. ಇದರಿಂದ ನಮ್ಮ ಕೊಣ್ಣೂರು ಪಟ್ಟಣಕ್ಕೆ 24x7 ನೀರು ಸರಬರಾಜು ಆಗ್ತಂತ ನಮಗೆ ಭರವಸೆ ಇದೆ. ಮತ್ತು ಇದಕ್ಕೆ ಸಲುವಾಗಿ ಶಿವಾಪುರ ಮಟ್ಟಿಯಲ್ಲಿ, ತಪ್ಸಿಮಟ್ಟಿ ಹಾಗೂ ಇಲ್ಲಿ ಈ ಒಂದು ಪ್ಲೇಸ್ 3 ಕಡೆ ಒಂದು 3 ಪ್ಲೇಸ್ ನೋಡಿ ಚಾಯ್ಸ್ ಮಾಡಿ ಇಲ್ಲಿ ವಾಟರ್ ಟ್ಯಾಂಕ್ ನಿರ್ಮಿಸಲುವಾಗಿ ಒಂದು ಇದನ್ನ ಮಾಡಿದ್ದಾರೆ. ಇದರಿಂದ ಕೊಣ್ಣೂರು ಜನತೆ ನೀರಿನ ಹಾಕಾರ ಅನ್ನೋದು ಏನ ಈಗ ಒಂದು ಕೆಲವೊಂದು ದಿವಸದಿಂದ ಸ್ವಲ್ಪ ಚಾಲು ಐತಿ, ಅದರಿಂದ ನೀಗ್ತೈತಿ. ಮತ್ತು ಕೊಣ್ಣೂರು ಜನ ಎಲ್ಲ ಇದಕ್ಕೂ ತಾವು ಸಹಕಾರ ಕೊಡ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜಯಂತಿ ಐತನ. ಕೊಣ್ಣೂರು ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸುವ ಕುರಿತವಾಗಿ KUWS ಕರ್ನಾಟಕ ವಾಟರ್ ಸಪ್ಲೈ ಬೋರ್ಡ್ ಇವರ ವತಿಯಿಂದ ಇವತ್ತು 48 ಕೋಟಿ ರೂಪಾಯಿಯ ಅನುದಾನದಲ್ಲಿ ಕೇಂದ್ರ ಪುರಸ್ಕೃತ ಅನುದಾನ, ಈ ಒಂದು ಕೇಂದ್ರ ಪುರಸ್ಕೃತ ಅನುದಾನದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಂಡಂತಹ ಹಾಗೂ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇಲ್ಲಿ ನೆರೆದಂತಹ ಎಲ್ಲ ಸಾರ್ವಜನಿಕ ಬಂಧುಗಳೇ, ಕೊಣ್ಣೂರು ಪುರಸಭೆಯು 2015ರಲ್ಲಿ ಪಟ್ಟಣ ಪಂಚಾಯತಿಯಿಂದ ಪುರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿದ ನಂತರ ಮಾನ್ಯ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಕೇಂದ್ರ ಸರ್ಕಾರದಿಂದ ಬರುವಂತಹ ಅನುದಾನವನ್ನು ಸದುಪಯೋಗಪಡಿಸಿಕೊಂಡು ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಮೃತ 2ದಲ್ಲಿ ಆಕ್ಚುಲಿ ಇದು ಮೊದಲಿಗೆ ಕೇವಲ 17 ಕೋಟಿ ರೂಪಾಯಿ ಮಾತ್ರ ಮಂಜೂರಾಗಿತ್ತು ನಮಗೆ. 52 ಸ್ಟೇಟ್ನಲ್ಲಿ 52 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಈ 17 ಕೋಟಿ ರೂಪಾಯಿದಲ್ಲಿ ನಮಗೆ ಸಂಪೂರ್ಣವಾಗಿ ನೀರು ಸರಬರಾಜು ನಿರ್ವಹಣೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಏನದ ನೀವು ಎಸ್ಟಿಮೇಟ್ ಅನ್ನ ಚೇಂಜ್ ಮಾಡಿ ಸರ್ಕಾರಕ್ಕೆ ನೀವು ಕಳಿಸ್ಕೊಡ್ಬೇಕು. ಅಲ್ಲಿ ನಾನು
ಪ್ರಯತ್ನ ಮಾಡಿ ನಿಮಗೆ ಹೆಚ್ಚಿನ ಅನುದಾನವನ್ನು ವಹಿಸ್ಕೊಡ್ತೇನೆ ಅಂತೇಳಿ ಮಾನ್ಯ ಶಾಸಕರು ಆಗ ಗೋಕಾಕ್ ನಗರಸಭೆ ಇರಬಹುದು, ಇಲ್ಲಿ ಇರಬಹುದು, ಎರಡು ಕಡೆ ಅವರು ಅನುದಾನ ನಾನು ಹೆಚ್ಚಿಗೆ ತಂದು ಕೊಡ್ತೀನಿ, ಅದಕ್ಕೆ ನೀವು ಎಸ್ಟಿಮೇಟನ್ನು ಚೇಂಜ್ ಮಾಡಿ ಕಳಿಸ್ಕೊಡ್ರಿ ಅಂದಿದ್ದಕ್ಕೆ ನಾವು ಮತ್ತೆ ಅದನ್ನು ಅಂದಾಜನ್ನು KWS ನಿಂದ ಮಾಡಿಸಿ ಆ ರೀತಿಯಾಗಿ ನಮಗೆ ಶಾಶ್ವತವಾಗಿ ಇನ್ನು 30 ವರ್ಷದ ನಂತರ ಸಹ ನೀರಿನ ವ್ಯವಸ್ಥೆ ಸರಿಯಾಗಿ ಕೊನ್ನೂರಿಗೆ ಇರಬೇಕು. ಯಾಕಂದ್ರೆ ಈಗ 28,000 ಪಾಪ್ಯುಲೇಷನ್ ಇದೆ, ನಾಳೆ ನಗರಸಭೆ ಆದರೂ 50,000 ಪಾಪ್ಯುಲೇಷನ್ ಆದರೂ ಸಹ ನೀರಿನ ತೊಂದರೆ ಆಗಿರಬಾರದು. ಆ ರೀತಿಯಾಗಿ ಒಂದು ಅಂದಾಜು ಪತ್ರಿಕೆಯನ್ನು ತಯಾರಿಸಲು ಹೇಳಿದ ಪ್ರಕಾರ ಮಾಡಿದಾಗ ಅದು 48 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಆಯಿತು. ಅದನ್ನು ಸಹ ಮಾನ್ಯ ಶಾಸಕರು ತಮ್ಮ ವೈಯಕ್ತಿಕ ಮುತುವರ್ಜಿಯನ್ನು ವಹಿಸಿಕೊಟ್ಟು ನಮಗೆ ಈ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಕಾಮಗಾರಿಯೂ ಸಹ ಪ್ರಾರಂಭ ಆಗುವುದನ್ನ ಅವರು ತಮ್ಮ ಅಮೃತಾಸ್ತಿಯಿಂದ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಹಾಗೂ ಸಲ್ಲಿಸಲಿಕ್ಕೆ ಸಂತೋಷ ವ್ಯಕ್ತಪಡಿಸ್ತೀನಿ. ಈ ಕಾಮಗಾರಿಯನ್ನ KWS ಇಂದ ಮಾಡ್ತಾ ಇದ್ದಾರೆ. ದಯವಿಟ್ಟು ನಗರದಲ್ಲಿ ಸಾರ್ವಜನಿಕರು, ಯಾಕಂದ್ರೆ ಈಗ ಹೊಸದಾಗಿ ಪೈಪ್ಲೈನ್ ಆಗುತ್ತೆ, 24/7 ನೀರಿನ ವ್ಯವಸ್ಥೆ ಆಗ್ತದೆ. ಈಗ ನಾವು ಇಲ್ಲಿ ನೀರು ನೋಡ್ಬೋದು, ನೀವು ಪಂಪ್ ಹೌಸ್ ಎಲ್ಲ ಇದ್ದಲ್ಲಿ ನಮಗೆ ಕುಲುಷಿತ ನೀರು ಬರ್ಬೋದು ಅಂತ ಈಗ ನೀವೆಲ್ಲ ಸ್ವಲ್ಪ ಸಾರ್ವಜನಿಕರಿಂದ ತೊಂದರೆ ಆಗ್ತಾ ಇರುತ್ತೆ. ಅದಕ್ಕೆ ಅದನ್ನೆಲ್ಲ ವಿಚಾರ ಮಾಡಿ ನಾವು ಪಂಪ್ ಹೌಸ್ ಅನ್ನ ಪೂರ್ತಿ ಶಿವಾಪುರ ಹತ್ತಿರ ಅಲ್ಲಿಂದ ಪಂಪ್ ಹೌಸ್ ಮಾಡಿ ಅಲ್ಲಿ ಲಿಫ್ಟ್ ಮಾಡಿ ಫಿಲ್ಟರ್ ಮಾಡಿಕೊಂಡು ಇಲ್ಲಿ ನಮ್ಮ ನಗರದಲ್ಲಿ ಏನೈತಿ ಮೂರು ಸ್ಥಳದಲ್ಲಿ 4 ಟ್ಯಾಂಕ್ಗಳನ್ನ ತೆಗೆದುಕೊಂಡಿದ್ದೀವಿ. ಅದೇ ರೀತಿಯಾಗಿ ನಗರದಲ್ಲಿಯೂ ಸಹ ಹೊಸದಾಗಿ HDP ಪೈಪ್ಲೈನ್ ಬರುತ್ತೆ. ಈ ಎಲ್ಲ ಒಂದು ಕಾಮಗಾರಿಗಳಿಗೆ ತಾವು ಸಹ ಸಾರ್ವಜನಿಕರು ಸಹಕಾರ ನೀಡಬೇಕು. ತಾವು ಎಷ್ಟು ರೀತಿಯಾಗಿ ಸಹಕಾರ ನೀಡುತ್ತೀರಿ ಅದೇ ರೀತಿಯಾಗಿ ನಾವು ತ್ವರಿತವಾಗಿ ಈ ಕಾಮಗಾರಿಯನ್ನು ಮುಗಿಸಿ ತಮಗೆ ಶುದ್ಧವಾದ ನೀರನ್ನು ಕೊಡಲು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂತೇಳಿ ತಮಗೆಲ್ಲರಿಗೂ ವಿನಂತಿ ಪೂರ್ವಕವಾಗಿ ಕೇಳಿಕೊಂಡು KWS ಪರವಾಗಿ ಹಾಗೂ ಪುರಸಭೆ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಂಡು ಇವತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ